ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಸಹ ತುಂಬ ಚೆನ್ನಾಗಿದ್ದೀರಾ. ಹಾಗೆ ಸಮ್ಮರ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸಮ್ಮರಲ್ಲಿ ಸ್ವಲ್ಪ ಹುಷಾರಾಗಿರಿ. ಆ್ಯಸ್ ಯೂಶುವಲ್ ತುಂಬ ನೀರು ಕುಡೀರಿ. ಸೌತೆಕಾಯಿ, ಎಳ್ನೀರಂತಹ ಲಿಕ್ವಿಡ್ಸ್ನ ಜಾಸ್ತಿ ಕುಡೀರಿ. ತುಂಬ ಕಾಸ್ಟ್ಲಿ ಅನಿಸಿದ್ರೆ ಒಂದು ಅರ್ಧ ಲೀಟ್ರ್ ಮೊಸರು ತಂದು ನೀರು ಮಜ್ಜಿಗೆ ಮಾಡಿಕೊಂಡು ಆವಾಗ ಕುಡಿತಾ ಇರಿ. ತೆಳುವಾದ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಸಂಜೆ ಮಾತ್ರ ಹೊರಗಡೆ ಹೋಗಿ ನಿಮ್ಮ ಸಮ್ಮರ್ ಸುಗಮವಾಗಿರಲಿ. ಬನ್ನಿ, ಈಗ ನಾವು ಬೇಳೆ ಹೋಳಿಗೆ, ಬೇಳೆ ಒಬ್ಬಟ್ಟು, ತೊಗರಿಬೇಳೆ, ಕಡಲೆಬೇಳೆಯಲ್ಲೂ ಮಾಡ್ತಾರೆ. ನಾನು ತೊಗರಿಬೇಳೆಯಲ್ಲಿ ಅಳತೆಗಳ ಸಹ ಹೇಳ್ಕೊಂಡು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನು 4 ಅಳತೆಯಷ್ಟು ತೊಗರಿಬೇಳೆ ಚೆನ್ನಾಗಿ ತೊಳೆದು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ವಿಡಿಯೋ ಫಾಲೋ ಮಾಡ್ತಾ ಇದ್ದೀರಾ. ನನ್ನ ಮಾತುಗಳನ್ನು ಕೇಳ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಪ್ರತಿಯೊಂದು ಟಿಪ್ಸ್ನೂ ಇಲ್ಲಿ ವಿಡಿಯೋ ಮೂಲಕ ನೋಡಿ ಕಲೀರಿ, ಬಳಸ್ಕೊಳ್ಳಿ. ನಾನು ಮೈಕ್ರೋನಲ್ಲಿ 1 ನಿಮಿಷ ಇಷ್ಟು ಉಂಡೆ ಬೆಲ್ಲನ ಬಿಸಿ ಮಾಡಿದ್ದೀನಿ. ನಿಮಗೆ ಶಾರ್ಟ್ ವೀಡಿಯೋಸಲ್ಲೂ ಸಹ ತೋರಿಸಿದ್ದೀನಿ. ನೋಡಿರೋರು ಸಹ ತುಂಬ ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೀಗೆ ಕೈಯಲ್ಲೇ ಪುಡಿ ಮಾಡಬಹುದು. ಕೇವಲ 1 ನಿಮಿಷ ಮೈಕ್ರೋವನ್ನು. ನಿಮ್ಮ ಹತ್ರ ಮೈಕ್ರೋವನ್ ಇಲ್ಲ ಅಂದರೆ ಕುಕ್ಕರಲ್ಲಿ ಸಹ ಡ್ರೈ ಆಗಿ ನೀವು, ಅಂದರೆ ಕುಕ್ಕರ್ ಡ್ರೈ ಆಗಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಬೆಲ್ಲ ಇಟ್ಟು ಬಿಸಿ ಮಾಡಿದ್ರೆ ಈ ರೀತಿಯಾಗಿ ಪುಡಿಯಾಗತ್ತೆ. 4 ಅಳತೆ ಬೇಳೆಗೆ 4 ಅಳತೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಅಥವಾ 2.5 ಅಳತೆ ಆಗಲೇ ಹೊಡೆದು ತುರಿದಿರ್ತಕ್ಕಂತಹ ಕಾಯಿ ತುರಿ ಬಳಸ್ಕೊಳ್ತಾ ಇದ್ದೀನಿ. ಎಷ್ಟೇ ನೀವು ಚೆನ್ನಾಗಿ ತೊಳೆದು ಬೇಳೆನ ಕುದಿಯೋಕ್ಕಿಟ್ರೂ ಈ ರೀತಿಯಾಗಿ ನೊರೆ ಬರುತ್ತೆ. ಸ್ವಲ್ಪ ಈ ನೊರೆನ ತೆಗೆದು ಹಾಕ್ಕೊಳ್ಳಿ. ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋಂಥ ಟಿಪ್ಪೇ ಇದು. ಹಾಗೆ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಸಾಕು, ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ಈ ರೀತಿ ಸಂಪೂರ್ಣವಾಗಿ ಬೇಳೆ ಬೇಯಬೇಕು ನನ್ನ ಮೆಥಡಲ್ಲಿ ಮಾಡೋದಾದರೆ. ಇದನ್ನು ಬೇಳೆ ಬೇಯ್ದ ನಂತರ ನೀವು ಸ್ಟ್ರೈನರ್ಗಾದರೂ ಹಾಕಿ ಸೋಸ್ಕೊಳ್ಳಿ, ಇಲ್ಲ ನಮ್ಮ ಹಳೆ ಮೆಥಡು ಮುಚ್ಚಳ ಹಾಕಿ ಬಗ್ಗಿಸ್ಕೊಳ್ಳಿ ನೀರನ್ನು. ಈ ಕಟ್ಟಿಂದ ಒಬ್ಬಟ್ಟು ಸಾರು ಮಾಡಿದ್ರೆ ಸೂಪರಾಗಿರುತ್ತೆ. ಒಬ್ಬಟ್ಟು ಸಾರು ಲಿಂಕ್ ಸಹ ಇದೆ, ಬೇಕಾದರೆ ಹೋಗಿ ನೋಡಿ. 8 ದಿವಸ ಆದ್ರೂ ಒಬ್ಬಟ್ಟು ಸಾರು ಕೆಡಲ್ಲ. ಹಾಗೆ ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ಈ ವಿಧಾನದಲ್ಲಿ ನೀವು ಹೋಳಿಗೆ ಮಾಡಿದ್ರೆ 15 ದಿವಸ ಆರಾಮಾಗಿ ಹೊರಗಡೆನೇ ಇಡ್ಬೋದು, ಏನೂ ಕೆಡಲ್ಲ. ಪೂರ್ಣ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ತೀನಿ ಅಂದರೆ ತಿಂಗಳಾನುಗಟ್ಟಲೆ ಸಹ ಬಳಸ್ಬೋದು. ಇದು ಭಾಳ ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂತಹ ಪದ್ಧತಿ. ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಲೇಟೆಸ್ಟ್ ಆಗಿರುತ್ತೆ. ನಾನು ಕಾಯಿ ತುರಿನ ಹೀಗೆ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬಂದಿದೆ. ಬೆಂದಿರೋ ಬೇಳೆಗೆ ನಾವು ಕಾಯಿಸ್ಕೊಂಡಿರೋ ಬೆಲ್ಲದ ಪಾಕ ಸಹ ಹಾಕಿದ್ದೀವಿ. ಯಾಕೆ ಸೋಸ್ಕೋಬೇಕು ಬೆಲ್ಲದ ಪಾಕ ಅಂದರೆ, ನೀವು ಯಾವುದೇ ಫ್ಯಾಕ್ಟ್ರಿಯಿಂದ ತಂದ್ರೂ ಬೆಲ್ಲದಲ್ಲಿ ಮಣ್ಣು ಇದ್ದೇ ಇರುತ್ತೆ. ಅವರು ಎಷ್ಟೇ ಸರ್ಟಿಫೈಡ್ ಮಾಡಿದ್ರೂ ಬೆಲ್ಲದಲ್ಲಿ ಮಣ್ಣಿರುತ್ತೆ. ಹಾಗಾಗಿ ಬಾಯಿಗೆ ಸಿಕ್ಕಬಾರ್ದಲ್ವ. ನಾವು ಒಂದು ಸ್ವಲ್ಪ ಶುಚಿಯಾಗಿ ಸೋದಿಸ್ಕೊಳ್ಳೋದು ಉತ್ತಮ ಅಂತ ನನ್ನ ಸಲಹೆ. ಈ ರೀತಿ ಬೆಂದ ನಂತರ ಸ್ವಲ್ಪ ನಾನು ಇಲ್ಲಿ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಏನಕ್ಕಪ್ಪ ಸೋಂಪು ಹಾಕ್ತಾಯಿದ್ದೀನಿ ಅಂದರೆ, ನಿಮಗೆ ಗ್ಯಾಸ್ ಆಗಲ್ಲ. ಎಷ್ಟೇ ಒಬ್ಬಟ್ಟು ತಿಂದ್ರೂ ಹೊಟ್ಟೆನಲ್ಲಿ ಗುಡಬಡ ಅನ್ನಲ್ಲ, ಮತ್ತು ನಿಮಗೆ ಗ್ಯಾಸ್ ಫಾರ್ಮ್ ಆಗಲ್ಲ. ತುಂಬ ಹೊಟ್ಟೆ ಸಂತೋಷವಾಗಿರುತ್ತೆ. ಹಾಗೆ ಒಂಚೂರು ಶುಂಠಿ ತುರಿ ಸಹ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಶುಂಠಿ ಸಹ ಅಷ್ಟೇ, ನಿಮಗೆ ಗ್ಯಾಸು ಆಗಲ್ಲ ಮತ್ತು ಜೀರ್ಣ ಚೆನ್ನಾಗಾಗತ್ತೆ. ಒಬ್ಬಟ್ಟು ತಿಂದ್ವಿ ಅರಗ್ತಾ ಇಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಈ ರೀತಿಯಾಗಿ ನಾನು ಮತ್ತೆ ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದೇ ಸರ್ತಿ ನೀವು ದಪ್ಪ ತಳದ ಪಾತ್ರೆ ತಗೊಳ್ಳೋದ್ರಿಂದ ಈ ರೀತಿ ಬೆನಿಫಿಟ್ ಇರುತ್ತೆ ನಮಗೆ. ಅಂದರೆ ಒಂದೇ ಪಾತ್ರೆಯಲ್ಲಿ ನೀವು ಫ್ರೈ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲ ಸ್ವಲ್ಪ ಮಾಡ್ತೀವಿ ಅಂದರೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಸಹ ನೀವು ಫ್ರೈ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಗ್ರೈಂಡ್ರಿಗಾದರೂ ಹಾಕ್ಕೊಳ್ಳಿ, ಕಲ್ಲಿದ್ದರೆ ಇನ್ನೂ ಬೆಟರು. ರುಬ್ಬಿ ಎಷ್ಟು ನೈಸ್ ರುಬ್ತೀರ ಅಷ್ಟು ತೆಳುವಾಗಿ, ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಮತ್ತು ಈ ಹಿಟ್ಟು ಕಲಸೋದು ಒಂದು ವಿಧಾನ ಇದೆ. ನೀವು ಚಿರೋಟಿ ರವೆನ 3 ಪಾಲು ಅಥವಾ 4 ಪಾಲು ಹಾಕ್ಕೊಳ್ಳಿ. 1 ಪಾಲು ಮಾತ್ರ
ಮೈದಾನ ಹಾಕ್ಕೊಳ್ಳಿ, ಸ್ವಲ್ಪ ಚಿಟಿಕೆ ಉಪ್ಪು, ಅರಿಶಿನ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಇದ್ರೇ ನಮಗೆ ಹೋಳಿಗೆ ಸ್ಟ್ರಕ್ಚರು, ಹೋಳಿಗೆ ರೂಪು ಬರೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ತಾ ಹೋಗಿ. ಅಂದರೆ ಚೆನ್ನಾಗಿ ಹೊಂದ್ಕೋಬೇಕು. ಒಂದೇ ಸತಿ ನೀವು ಜಾಸ್ತಿ ನೀರು ಹಾಕ್ಬಿಟ್ರೆ ಮೆಥಡು ಸ್ವಲ್ಪ ಚೇಂಜ್ ಆಗುತ್ತೆ. ಏನೇ ಆಗಲಿ ಪ್ರೋಸೆಸ್ಸಲ್ಲೇ ನಮಗೆ ಅಡುಗೆ ಚೆನ್ನಾಗಿ ಬರುತ್ತೆ. ಕೆಲವು ಅಡುಗೆಗಳನ್ನ ನಾವು ಸಣ್ಣ ಉರಿಲಿ ಮಾಡಬೇಕು, ಮತ್ತು ದಪ್ಪ ಮಾಡಬೇಕು, ಸಣ್ಣ ಮಾಡಬೇಕು. ಕೆಲವು ಅಡುಗೆಗಳನ್ನ ದಪ್ಪ ಉರಿಲೇ ಮಾಡಬೇಕು. ಅದೇ ರೀತಿ ಹಿಟ್ಟುಗಳನ್ನ ಕಲಿಸ್ಕೊಳ್ಳೋವಾಗ ಒಂದೇ ಸಲ ಕೆಲವು ಕಲಿಸ್ಕೋಬೇಕಾಗತ್ತೆ, ಕೆಲವನ್ನ ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಬೇಕಾಗುತ್ತೆ. ಹೊಂದ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ. ಆಮೇಲೆ ಆ ಮೃದುತ್ವ ಚೆನ್ನಾಗಿ ಬರುತ್ತೆ. ಚಿರೋಟಿ ರವೆ ನಾವಿಲ್ಲಿ ಜಾಸ್ತಿ ಹಾಕಿರೋದ್ರಿಂದ 2 ಬೆರಳಲ್ಲಿ ಒಬ್ಬಟ್ಟನ್ನು ಮುರಿಬೋದು. ಪದ್ರ ಬರುತ್ತೆ, ಸಾಫ್ಟಾಗಿರುತ್ತೆ, ಎಂಥವ್ರು ಬೇಕಾದರೂ ತಿನ್ಬೋದು. ನೀವು ಮೈದಾ ಜಾಸ್ತಿ ಹಾಕಿದಾಗ ಎಳೆದಂಗೆ ಆಗುತ್ತೆ, ಅದೊಂಥರ ರಬ್ಬರ್ ಥರ ಆಗಿಬಿಡುತ್ತೆ ಮೈದಾ. ಆಮೇಲೆ ನೀವು ಒಂದು ದಿವಸ ಇಟ್ಟರೆ ಅದನ್ನು ಮುರಿಯೋಕ್ಕಾಗಲ್ಲ. ಆ ಕೊನೆಗೆಲ್ಲ ಹೋಗಿ ಲಾಸ್ಟ್ಗೆ ಎಡ್ಜಸ್ಗೆಲ್ಲ ಮೆತ್ಕೊಳ್ಳುತ್ತೆ. ನೀವು ಗಮನಿಸಿರ್ತೀರ, ಒಬ್ಬಟ್ಟು ಕೆಲವರು ಸುತ್ತಲೂ ಕಿತ್ತಾಕ್ಬಿಟ್ಟು ಮಧ್ಯದಲ್ಲಿ ಮಾತ್ರ ತಿಂತಾಯಿರ್ತಾರೆ. ಆ ಥರ ಒಂದು ಪ್ರಾಬ್ಲಮ್ ಬರಲ್ಲ ಈ ರೀತಿ ಮಾಡಿಕೊಂಡಾಗ. 2 ಗಂಟೆ ನೆನೆಸಿರ್ತಕ್ಕಂತಹ ಈ ಚಿರೋಟಿ ರವೆ ಕನಕನ ನೀವು, ಚಿರೋಟಿ ರವೆ ಮೈದಾ 2 ಮಿಕ್ಸ್ ಮಾಡಿದ್ದೀನಿ, ಕನಕನ ನೀವು ತಗೊಂಡು ಹೂರಣ ಇಟ್ಟು, ಒಬ್ಬೊಬ್ಬರು ಒಂದೊಂದು ಮೆಥಡ್ ಕೈಯಲ್ಲೇ ಉಂಡೆ ಮಾಡ್ಕೊಳ್ತಾರೆ. ನಾವು ಈ ಮೆಥಡಲ್ಲಿ ಮಾಡ್ತೀವಿ. ಹಾಗೆ ನಾನು ಈ ಒಬ್ಬಟ್ಟು ಶೀಟನ್ನು ಬಳಸ್ತಾ ಇದ್ದೀನಿ. ಬಾಳೆ ಎಲೆಯಲ್ಲಿ ಸಹ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಅವೈಲಬಿಲಿಟಿ ಇರಲಿಲ್ಲ. ಒಬ್ಬಟ್ಟು ಶೀಟು ಯಾವಾಗಲೂ ಇರುತ್ತೆ ಮನೇಲಿ ಇದನ್ನು ಮಲ್ಟಿಪಲ್ ಯೂಸ್ ಮಾಡ್ಬೋದು. ಒಬ್ಬಟ್ಟು ತಟ್ಬೋದು, ರೊಟ್ಟಿ ತಟ್ಬೋದು, ಆಮೇಲೆ ಕೆಲವೊಂದು ಪರಾಟಸ್ ಸಹ ಇದ್ರ ಮೇಲೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇದನ್ನು ನಾನು ಬಳಸ್ತಾ ಇದ್ದೀನಿ. ನೋಡಿ ಎಷ್ಟು ಹೆಂಚಗಲಕ್ಕೂ ನಮ್ಮ ಮನೆಯಲ್ಲಿ ಒಬ್ಬಟ್ಟು ತಟ್ತೀವಿ. ಅಂದರೆ ಹೂರಣ ಕನಕ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಎಷ್ಟು ಅಗಲ ಬೇಕಾದ್ರೂ ನೀವು ತೀಡ್ಬೋದು. ಒಳ್ಳೆ ಚಪಾತಿ ಹದದಲ್ಲೇ ತೆಳ್ಳಗೆ ತಟ್ಬೋದು. ನೋಡಿ ನಮ್ಮನೆ ಒಬ್ಬಟ್ಟು ಈ ರೀತಿಯಾಗಿದೆ. ಹಾಗೆ ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಮನೆಯಲ್ಲಿಯೂ ಮಾಡಿ ನನಗೆ ಕಾಮೆಂಟ್ ಹಾಕ್ತೀರಾ ಅಂತ ನಂಬ್ತಾ ಇದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂತ ನನ್ನ ಕಾಮೆಂಟಲ್ಲಿ ಖಂಡಿತ ತಿಳಿಸಿ. ಹಾಗೆ ಹೊಸ ಅಪ್ಡೇಟ್ ಬಂದಿದೆ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.